ಹಾಯ್ ಫ್ರೆಂಡ್ಸ್, ಇವತ್ತೇನಂದ್ರೆ ನನ್ನ ಗಾಡಿದು ಫಸ್ಟ್ ಸರ್ವಿಸ್ ಮಾಡ್ಸಕ್ಕೆ ಕೊಟ್ಟಿದ್ದೆ ನಾನು. ಅದು ಎಲ್ಲಿ ಅಂದ್ರೆ ಇದು ಯಲಹಂಕ ಸ್ವಿಚ್ ಸ್ಟಾರ್ಟ್ ಅಂತೇಳಿ ಎಪ್ರಿಲಿಯಾ ಶೋರೂಮ್ ಅಲ್ಲಿ ಹೊಂಟಿದ್ದೆ. ಅಲ್ಲಿ ಬೆಳಗ್ಗೆ ಹೋಗ್ಬೇಕಂದ್ರೆ ಅವಾಗಾಗಿಲ್ಲ, ಇವಾಗ ಹೊಂಟೀನಿ. ನನ್ನ ಮಾಯಾಗಿ ಇವತ್ತು ಫಸ್ಟ್ ಸರ್ವಿಸ್ ಕರ್ಕೊಂಡು ಹೊಂಟೀವಿ. ನೋಡು ಏನೇನಾಗುತ್ತದೆಲ್ಲ ಮುಂದಿಂದೆಲ್ಲ ನಿಮ್ಗೆ ವಿಡಿಯೋಗಳು ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿಲ್ 1 ಅವರ್. ಇವತ್ತಿನ ವಿಷಯ ಏನಂದ್ರೆ, ನನ್ನ ಗಾಡಿ 700 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಫಸ್ಟ್ ಸರ್ವಿಸಿಗೆ ಹೊಂಟಿದ್ವಿ. ಇನ್ನೊಂದೇನು ವಿಚಾರ ಅಂದ್ರೆ, ನಮ್ಮದು ಚಾನಲ್ಲಿಗೆ 90+ ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿರಿ. ಇದು ಫಸ್ಟ್ ಸರ್ವಿಸ್ ಆಗಿದ್ದರಿಂದ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಅಂತ ಗೊತ್ತಿತ್ತು ನನಗೆ. ಹಾಗಾಗಿ ನಾನು ಗಾಡಿ ಅಲ್ಲಿ ಅವ್ರಿಗೆ ಸಬ್ಮಿಟ್ ಮಾಡಿ ಒಳಗಡೆ ಬಂದೆ ಶೋರೂಮ್ ಒಳಗೆ ಬಂದ ತಕ್ಷಣ ನಮ್ಗೆ ಏನಂದ್ರೆ SR 175 ಇತ್ತು, ಪ್ರಿಸ್ಮೆಟಿಕ್ ಡಾರ್ಕ್ RS 457 ಇತ್ತು. ಅದು ಆಲ್ರೆಡಿ ಬುಕ್ಡ್ ಆಗಿತ್ತು ಅನ್ಸುತ್ತೆ. ವೆಸ್ಪಾ ಸ್ಕೂಟರ್ಸ್ ಇದ್ದು. ಹಾಗೆ ಇಲ್ಲಿ RS 457 ಇತ್ತು. ನಾನು ಫಸ್ಟ್ ವಿಡಿಯೋ ಒಳಗೆ ಹೇಳಿ ನನಗೆ RS 457 ತೊಗೋಬೇಕಾಯ್ತು ಅಂಥೇಳಿ. ಹಾಗೆ ನಾನು ಸರ್ವಿಸ್ ಆಗೋವರೆಗೂ ವೆಯ್ಟ್ ಮಾಡಿದೆ ಎಲ್ಲ ಶೋರೂಮ್ ಒಳಗೆ. ಹಾಗೆ ಹೊರಗೆ ಬಂದು ನಾನು ಸರ್ವಿಸ್ ಕಡೆ ಹೋದೆ. ಅಲ್ಲಿ ನನ್ನ ಗಾಡಿ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ಅವರು ನನ್ನ ನಂಬರ್ ಪ್ಲೇಟ್ನ ಫ್ರಂಟ್ ರಿಯರ್ 2 ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡತ್ತಿದ್ರು. ಮೇಜರಾಗಿ ನಮ್ಮ ಫಸ್ಟ್ ಸರ್ವಿಸ್ ಒಳಗೆ ಏನೇನು ಮಾಡ್ತಾರಂದ್ರೆ, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಆಯಿಲ್ ಫಿಲ್ಟರ್ ಕ್ಲೀನ್ ಮಾಡ್ತಾರೆ, ಮತ್ತು ಏನಾದರೂ ನಟ್ ಬೋಲ್ಟ್ಸ್ ಟೈಟನಿಂಗ್ ಇದ್ರೆ ಅದೆಲ್ಲ ಮಾಡಿರ್ತಾರೆ. ಅಷ್ಟೆಲ್ಲ ಕಂಪ್ಲೀಟ್ ಆಯಿತು. ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡ್ಬಂದೆ ನಾನು. ಹಾಗೆ ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಟೀ ಶಾಪ್ ಕಡೆ ಪಾರ್ಕ್ ಮಾಡಿದೆ ಗಾಡಿನ. ಅಲ್ಲಿ ಏನಂದ್ರೆ ಒಂದು ಪ್ಲೇನ್ ಹೊಂಟಿತ್ತು. ಈ ಪ್ಲೇನ್ ಬಗ್ಗೆ ನಾವು ಒಂದು ಮಸ್ತಾಗಿ ನಾನು ನಮ್ಮ ಫ್ರೆಂಡ್ ಕೂಡ ಒಂದು ರೀಲ್ಸ್ ಮಾಡೀವಿ. ಆ ರೀಲ್ಸ್ ನಮ್ಮದು ಇನ್ಸ್ಟಾ ಒಳಗೆ ಐತಿ, ಚೆಕ್ ಮಾಡಿರಿ. ಅದಾದಮೇಲೆ ಹಂಗೆ ಇಲ್ಲಿ ಬೈಕ್ ಹತ್ರ 1-2 ಪಾರಿವಾಳ ಇದ್ದು. ಅವು ಏನು ತಿನ್ನೋದು ಗೊತ್ತಿಲ್ಲ. ಅಲ್ಲಿ ಬರೀ ಸಿಗರೇಟ್ ಬಡ್ಸ್ ಅಷ್ಟೇ ಅದಾವು. ಜ್ಯೂಸ್ ಕುಡ್ಕೋತ ಕೂತಿದ್ದೆ. ಆಮೇಲೆ ಗಾಡಿ ಕಡೆ ಅಬ್ಸರ್ವ್ ಮಾಡಿ ನೋಡ್ತೀನಿ, ಅಲ್ಲಿ ಸಮಥಿಂಗ್ ಡ್ರಾಪ್ ಬೀಳಾತೈತಿ. ಇದೆಲ್ಲ ನಿಮ್ಮ ಮುಂದೆ ವಿಡಿಯೋದೊಳಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿನಿ, ಅದು ಏನೇನಾಗಿತ್ತು ಅಂತ ಹೇಳಿ. ಅಷ್ಟೆಲ್ಲ ಆದಮೇಲೆ ನನ್ನ ಮಾಯನ್ ತೊಗೊಂಡು ನಾವು ಮತ್ತೆ ರಿಟರ್ನ್ ನಂದು ರೂಟ್ ಕೊಂಡೆ ನಾನು. ಅಲ್ಲಿ ನೋಡ್ರಿ, ನಿಮ್ಗೆ ನಂದಿ ಬೆಟ್ಟ ಕಾಣುತ್ತೆ, ಮಸ್ತ್ ಸಿನಿರಿಯೋಸ್ ಕಾಣ್ತಾವೆ. ಇದೆಲ್ಲ ನೋಡ್ಕೊಂಡು ನನ್ನ ಗಾಡಿ ತೊಗೊಂಡು ಹೊಂಟಿದ್ದೆ. ಮಸ್ತಾಗಿ ಗಾಡಿ ಮುಂಚೆಗಿಂತ ತುಂಬ ಸ್ಮೂತ್ ಆಗಿತ್ತು, ಮತ್ತು ಹಾರ್ಡ್ ಸೌಂಡ್ಸ್ ಇದ್ದದೆಲ್ಲ ಕ್ಲಿಯರ್ ಆಗಿತ್ತು. ಗಾಡಿ ಎಲ್ಲ ಸೂಪರ್ ಆಗಿತ್ತು. ರೀಚ್ ಆದಮೇಲೆ ಗಾಡಿ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡಿದ್ಮೇಲೆ ವ್ಯೂ ಹಿಂಗಿತ್ತು. ನಂಬರ್ ಪ್ಲೇಟ್ ಫಿಕ್ಸ್ ಆದ್ಮೇಲೆ ಗಾಡಿ ಹೆಂಗೆ ಕಾಣುತ್ತೆ ಅಂತ ನೀವು ಕಾಮೆಂಟ್ಸ್ ಒಳಗೆ ಹೇಳ್ರಿ. ಬೈಕ್ ಸರ್ವಿಸ್ ಮುಗಿಸ್ಕೊಂಡು ರೂಮಿಗೆ ಹೊಂಟೀನಿ. ಏನು ಸೀನ್ ಆಗಿತ್ತು ಅಂದ್ರೆ, ಇನ್ನೊಂದೇನಂದ್ರೆ, ಬೈಕ್ ಸರ್ವಿಸ್ ಎಲ್ಲ ಆಗೈತಿ. ನಾವು ಒಂದು 30-40 ಕಿಲೋಮೀಟರ್ಸ್ ಬಂದೀನಿ. ಬಂದಾದ್ಮೇಲೆ ಏನಾಗೈತೆ ಅಂದ್ರೆ, ಅಲ್ಲಿ ಟೀ ಶಾಪ್ನಾಗ ಸ್ಟಾಪ್ ಮಾಡೀನಿ. ಗಾಡಿ ಸ್ಟಾಪ್ ಮಾಡಿ ಗಾಡಿ ಕಡೆ ಸ್ಟ್ಯಾಂಡ್ ಕಡೆ ನೋಡ್ತೀನಿ, ಹನಿ ತಟ್ ಆಯಿಲ್ ಬೀಳಾತೈತಿ ಇದಕ್ಕೆ ಬೀಳಾತೈತಿ ನಾ ಸ್ಟಾಕ್. ಆಮೇಲೆ ನೋಡ್ತೀನಿ ಏನಾಗೈತೆ ಅಂದ್ರೆ ಅದ್ರದ್ದು ಕೆಳಗೆ ಡ್ರಾನೆಟ್ ಅಂತದು, ನಾವು ಇಂಜಿನ್ ಆಯಿಲ್ ಡಂಪ್ ಮಾಡೋಕ್ಕೆ ಇದನ್ನ ಇರುತ್ತೆ, ಅದನ್ನು ನಟ್ನ ಟೈಟ ಮಾಡಿಲ್ಲ ಅವ. ಓ ಶಿಟ್ ಅಂತ ಶಾಕ್ ಆದ್ನಿ ನಾನು. ಆಮೇಲೆ ನೋಡ್ತೀನಿ, ಅವ್ರು ಹೇಳಿದ್ರು, ನೀವು ಅಲ್ಲೇ ಯಾವ್ದಾರು ಒಂದು ಅಂಗಡಿ ಕಡೆ ಮಾಡಿಸ್ಕೋರಿ. ಇವರು ಅನ್ನಂತ ಒಂದು ಕಡೆ ತೋರಿಸ್ಕೊಂಡು ನಾವು ಹೋಗುದಾ. ನಂಗೆ ಸರಿ ಒಂದು ಸರ್ವಿಸ್ ಮಾಡಿಸ್ಕೊಂಬಂದಿರ, ಅದನ್ನ ಚೆಕ್ ಮಾಡೋಕ್ಕಾಗಲ್ವ ನಿಮ್ಗೆ? ಇಷ್ಟೆಲ್ಲ ಆಯ್ತು. ಟೈಟ್ ಮಾಡಿಸ್ಕೊಂಡು ಬಂದೆ ಈ ರೂಮಿಗೆ. ಸರ್ವಿಸದ್ದು ಏನೇನು ಆಯ್ತು ಅದೆಲ್ಲ ನಿಮ್ಗೆ ಹೇಳ್ತೀನಿ. ಮತ್ತು ಹಾಗೆ ಸರ್ವಿಸ್ನವ್ರು ಏನು ಹೇಳಿದ್ರು ಅಂದ್ರೆ, ಅದೇನೋ ಒಂದು ಮಿಸ್ಟೇಕ್ ಆಗೈತಿ, ನೀವು ರಿಟರ್ನ್ ಬರ್ರಿ, ನಿಮ್ಗೆ ನಮ್ಮ ಇಂಜಿನ್ ಆಯಿಲ್ ಟಾಪಪ್ ಮಾಡಿಕೊಡ್ತೀನಿ, ಏನೂ ಪ್ರಾಬ್ಲಮ್ ಆಗಿರಲ್ಲ, ಅದು ಜಸ್ಟ್ ನೀವು ಟೈಟ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ಇದು ನಂದು ಸರ್ವಿಸದ್ದು ಇನ್ವಾಯ್ಸ್. ಟೋಟಲ್ ನಂದು ಫಸ್ಟ್ ಸರ್ವಿಸ್ ಖರ್ಚು ಬಂದು 874 ರೂಪಾಯಿ, 874 ರೂಪೀಸ್ ಆಯಿತು. ಇದರೊಳಗೆ ಇಂಜಿನ್ ಆಯಿಲ್ ಫಿಲ್ಟರ್ ಕ್ಲೀನಿಂಗ್ ಇಷ್ಟೆಲ್ಲ ಆಯಿತು. ಅವ್ರು ವಾಷಿಂಗ್ ಮಾಡಿರಲಿಲ್ಲ. ಅವ್ರು ಮುಂಚೆನೇ ಹೇಳಿದ್ದಾರೆ ನನಗೆ ಬರುವಾಗ, ವಾಷಿಂಗ್ ಇಲ್ಲ ಸರ್, ಪ್ರಾಬ್ಲಮ್ ಐತೆ ಅಂತ ಹೇಳಿ. ಅದೇನು ಚಾರ್ಜ್ ತೊಗೊಂಡಿಲ್ಲ ಅವರು. ಮಸ್ತಾಗಿ ರೆಡಿ ಮಾಡಿಕೊಟ್ರೆ ಗಾಡಿ. ಫಸ್ಟ್ ಟೈಮ್ ವಿಡಿಯೋ ನನ್ನ ನೋಡಾತಿದ್ರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ರಿ. ಹಿಂಗೆ ಥರ ವಿಡಿಯೋಸ್ ಬರ್ತಿರ್ತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.